ಪರಾಭವನಾಮ ಸಂವತ್ಸರದ ಆಷಾಢ ಮಾಸ ಕೃಷ್ಣ ಪಕ್ಷದ ದಿನಾಂಕ ಜುಲೈ 30ನೇ ತಾರೀಕಿನಿಂದ ಆಗಸ್ಟ್ 12ನೇ ತಾರೀಕಿನಲ್ಲಿಯ ತನಕದ ಕನ್ಯಾ ರಾಶಿಯ ಚಿಂತನೆಯನ್ನು ಮಾಡುವುದಾದರೆ, ಒಂದು ರೀತಿಯಲ್ಲಿ ಕನ್ಯಾ ರಾಶಿಯವರಿಗೆ ತುಂಬ ಒಳ್ಳೆಯ ಕಾಲ ಅಥವಾ ಒಂದಷ್ಟು ಶುಭ ಅನುಭವಗಳಾಗಬಹುದಾದಂತಹ ಕಾಲ, ಪ್ರಯತ್ನಕ್ಕೆ ತಕ್ಕ ಫಲಗಳು ಪ್ರಾಪ್ತಿಯಾಗುವಂತಹ ಕಾಲ ಅಂತ ಚಿಂತನೆ ಮಾಡಬಹುದು. ಆದರೆ ರಾಶಿಯಲ್ಲಿ ಉದಯ ಕೊಟ್ಟಂತಹ ಒಂದಷ್ಟು ಸ್ಥಿತಿಗಳೇನಿದ್ದಾವೆ ಅದು ಎಲ್ಲಿಯೋ ಒಂದು ರೀತಿಯಲ್ಲಿ ನಿಮ್ಮ ಮನಸ್ಥಿತಿಯನ್ನು ಬ್ಲ್ಯಾಂಕ್ ಮಾಡುವಂತಹ ಒಂದಷ್ಟು ಸಂದರ್ಭಗಳು ಕೂಡ ನಿರ್ಮಾಣ ಆಗಬಹುದು. ಅಂತಂದರೆ ಯಾವ ದಾರಿಯಲ್ಲಿ ಗಮಿಸಬೇಕು, 4 ಆಪ್ಷನ್ಗಳು ಬಂದಾಗ ಯಾವುದನ್ನು ಚೂಸ್ ಮಾಡಬೇಕು, ಇದರ ಬಗ್ಗೆ ಸ್ವಲ್ಪ ಗೊಂದಲಗಳಾಗಬಹುದು. ಮತ್ತು ಒತ್ತಡಗಳಿದ್ದಾವೆ, ಜವಾಬ್ದಾರಿಯುತವಾದಂತಹ ಕರ್ತವ್ಯಗಳು ತಮ್ಮ ನಿತ್ಯ ಜೀವನದಲ್ಲಿರುವಂಥದ್ದು. ಆ ಜವಾಬ್ದಾರಿಯುತವಾದಂತಹ ಕರ್ತವ್ಯಗಳಿಗೆ ರಿಯಾಕ್ಟ್ ಮಾಡೋದು ಹೇಗೆ, ಎಲ್ಲವುದನ್ನು ನಿಭಾಯಿಸುವುದು ಹೇಗೆ, ಹೀಗೊಂದು ಗೊಂದಲಗಳು ತಮ್ಮಲ್ಲಿ ನಿರ್ಮಾಣ ಆಗುವಂತಹ ಯೋಗ ಫಲಗಳು ಬಹುತೇಕ. ಒಂದಷ್ಟು ಒಳ್ಳೊಳ್ಳೆಯ ಕೆಲಸವನ್ನು ತಮ್ಮ ಕೈಯಿಂದ ಮಾಡಿಸಿ ತಮಗೆ ತೃಪ್ತಿ ಕೊಡುವಂತಹ ಒಂದು ಸಂದರ್ಭ ಅಂತಲೂ ಕೂಡ ಚಿಂತನೆ ಮಾಡಬಹುದು. ಹೊಸತಾದಂತಹ ಏನಾದರೂ ಯೋಚನೆಗಳು, ಭೂ ಖರೀದಿ ಮಾಡುವಂಥದ್ದು, ಗೃಹ ನಿರ್ಮಾಣ ಮಾಡುವಂಥದ್ದು, ಮಂಗಳ ಕಾರ್ಯಾದಿಗಳಿಗೆ ರೆಡಿಯಾಗುವಂಥದ್ದು, ಹೊಸತಾದಂತಹ ಉದ್ಯಮವನ್ನು ಆರಂಭ ಮಾಡುವಂಥದ್ದು, ಇದೆಲ್ಲವುದಕ್ಕೂ ಕೂಡ ಒಂದಷ್ಟು ಸೂಕ್ತವಾದಂತಹ ಕಾಲಮಾನ ಇದು ಅಂತ ಚಿಂತನೆ ಮಾಡಬಹುದು. ದಾಂಪತ್ಯದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಇರೋದಿಲ್ಲ. ಮಕ್ಕಳಿಂದ ಸಮಾಧಾನಕರವಾದಂತಹ ಒಂದಷ್ಟು ಫಲಗಳು, ಅನುಭವಗಳು ಹೇಳುವಂಥದ್ದು ತಮ್ಮ ಪಾಲಿಗೆ ಆಗುತ್ತದೆ. ಮತ್ತು ಕಾನೂನು ರೀತಿಯ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ತೊಡಕುಗಳು ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವ ಸಾಧ್ಯತೆ. ಅರ್ಥಾತ್ ತಾವು ಅಂದುಕೊಂಡ ರೀತಿಯಲ್ಲಿ ತಮ್ಮ ಕೆಲಸ ಕಾರ್ಯಗಳು ಮುಂದೆ ಸಾಗದೇ ಇರುವಂತಹ ಪರಿಸ್ಥಿತಿ, ಅದು ಕಾನೂನಾತ್ಮಕವಾದಂತಹ ವಿಷಯಗಳಿಗೆ ಸೀಮಿತವಾದಂತಹ ಫಲ. ಸರ್ಕಾರಿ ಇಲಾಖೆಗಳಿಗೆ ಸಂಬಂಧಪಟ್ಟ ಹಾಗೆ ಏನೋ ಕೆಲಸ ಕಾರ್ಯಗಳನ್ನು ತಾವು ಮಾಡ್ತಾ ಇದ್ದರೆ ಅದು ತಮ್ಮ ಎಣಿಕೆಯಂತೆ ತಮ್ಮ ಇಚ್ಛೆಯಂತೆ ಆಗುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆಯೇ ಬರ್ತದೆ ಹೋಗುತ್ತದೆ, ಬರುವಂಥದ್ದು ಎಷ್ಟು ಬೇಗವೋ ಹೋಗುವಂಥದ್ದು ಕೂಡ ಅಷ್ಟೇ ಬೇಗ, ಬರುವುದಕ್ಕೆ ಮುಂಚೆಯೇ ಹೋಗುವುದಕ್ಕೆ ರೆಡಿಯಾಗಿರ್ತದೆ ಅಂತಹ ಒಂದು ಸ್ಥಿತಿ. ಆದರೆ ಆರ್ಥಿಕತೆಯ ತೊಂದರೆ, ಅಭದ್ರತೆ ಹೇಳುವಂತಹ ಫಲಗಳು ಇಲ್ಲ. ಬರ್ತದೆ ಹೋಗುತ್ತದೆ, ಬೇಕಾದಷ್ಟು ಬರ್ತದೆ ಬೇಕಾದಷ್ಟು ಹೋಗ್ತದೆ, ಅಂತಹ ಒಂದು ಸ್ಥಿತಿ ನಿರ್ಮಾಣ ಆಗುವಂತಹ ಯೋಗ ಫಲಗಳು. ತುಂಬ ಸೂಕ್ಷ್ಮ ಮನಸ್ಥಿತಿಯಿಂದ ತಾವುಗಳು ಹೆಜ್ಜೆಯನ್ನು ಇಡುವಂತಹ ವ್ಯಕ್ತಿತ್ವ, ಅದೇ ಮಾನಸಿಕತೆಯಿಂದ ಮುಂದೆ ಹೆಜ್ಜೆಯನ್ನು ಇಡುವಂತಹದ್ದು ಅತ್ಯಂತ ಸೂಕ್ತ ಅಂತ ಅನ್ನಿಸಲ್ಪಡ್ತದೆ. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ವಿಷ್ಣು ದೇವರಿಗೆ ಸಂಬಂಧಪಟ್ಟಂತಹ ಸ್ತೋತ್ರವನ್ನು, ನಾಮಾವಳಿಗಳನ್ನು ಪಠನ ಮಾಡಿ ಒಂದಷ್ಟು ಶುಭ ಅನುಭವಗಳು, ಇನ್ನಷ್ಟು ನಿಮ್ಮ ಕೆಲಸ ಕಾರ್ಯಗಳು ಏನು ಉತ್ತಮ ರೀತಿಯಲ್ಲಿ ಸಾಗುವುದಕ್ಕಾಗಿ ವಿಷ್ಣು ಸಹಸ್ರನಾಮವನ್ನು ನಿತ್ಯ ಪಾರಾಯಣ ಮಾಡಿ, ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.